ಈಗ ಕುಂಡಲಿಯನ್ನು ಗಮನಿಸಿ. ಲಾಭಾಧಿಪತಿಯಾದ ಶುಕ್ರನು ಲಗ್ನದಲ್ಲಿ ಲಗ್ನಾಧಿಪತಿಯಾದ ಚಂದ್ರನೊಂದಿಗೆ ಇರುವುದರಿಂದ ಅನಾಯಾಸವಾಗಿ ಲಾಭವಾಗುತ್ತದೆ. ಶುಕ್ರನು ಸ್ತ್ರೀ ಗ್ರಹವಾಗಿರುವುದರಿಂದ ಸ್ತ್ರೀಯರಿಂದ ಲಾಭ. ಶುಕ್ರನು ಪತ್ನಿಕಾರಕನಾಗಿರುವುದರಿಂದ ಪತ್ನಿಯಿಂದ ಲಾಭ. ಅದೇ ರೀತಿ ಶುಕ್ರನು ಹಿರಿಯ ಸಹೋದರ ಸಹೋದರಿಯರ ಸ್ಥಾನಾಧಿಪತಿಯಾಗಿರುವುದರಿಂದ ಅವರಿಂದಲೂ ಲಾಭ. ಶುಕ್ರನು ಐಶ್ವರ್ಯಕ್ಕೆ ಕಾರಕನಾಗಿರುವುದರಿಂದ ಐಶ್ವರ್ಯ ಲಾಭವಾಗುವುದು. ಶುಕ್ರನೊಂದಿಗೆ ಮಾತ್ರಕಾರಕ ಚಂದ್ರನಿರುವುದರಿಂದ ಮಾತೃವಿನಿಂದಲೂ ಲಾಭವಾಗುವುದು. ಆದರೆ ಕಲಹಕಾರಕನಾದ ಕುಜನು ಲಾಭಸ್ಥಾನವನ್ನು ನೋಡುವುದರಿಂದ ಲಾಭದ ವಿಚಾರದಲ್ಲಿ ಕಲಹ ಏರ್ಪಡುವ ಸಾಧ್ಯತೆ ಇರುತ್ತದೆ. ಅರ್ಥಾತ್ ಸಹೋದರ ಸಹೋದರಿಯರ ಮಧ್ಯೆ ಕಲಹ ಇದ್ದೇ ಇರುತ್ತದೆ. ಇನ್ನು ಏಕಾದಶದ ಮುಂದಿನ ವಿಚಾರವನ್ನು ಗಮನಿಸುವುದಾದರೆ, ಲಾಭಾಧಿಪತಿಯು ಲಗ್ನದಲ್ಲಿರುವಾಗ ಲಾಭೇಶೇ ಲಗ್ನಗೆ ಜಾತಃ ಸಾತ್ವಿಕೋ ಧನವಾನ್ ಸುಖಿ ಎಂಬಂತೆ ಜಾತಕನು ಧನವಂತನು, ಸಾತ್ವಿಕನು, ಎಲ್ಲರನ್ನೂ ಸಮದೃಷ್ಟಿಯಿಂದ ನೋಡುವವನು, ವಾಗ್ಮಿಯು, ಅಧಿಕ ಲಾಭವುಳ್ಳವನು ಆಗುತ್ತಾನೆ. ಈ ಲಾಭಾಧಿಪತಿಯು ಪ್ರಬಲನಾದರೆ ಅತ್ಯಂತ ಧನಿಕನು, ಇಲ್ಲವಾದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸುವವನು ಆಗುತ್ತಾನೆ. ಒಂದೊಮ್ಮೆ ಆತನೊಂದಿಗೆ ಲಗ್ನಾಧಿಪತಿ ಸೇರಿದರೆ ಅಥವಾ ಧನಾಧಿಪತಿ ಸೇರಿದರೆ ಅತಿ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟುವವನು ಆಗುತ್ತಾನೆ. ಆದರೆ ಆ ಲಾಭಾಧಿಪತಿಯು ಪಾಪಗ್ರಹನಾದರೆ ಒಬ್ಬ ಸಹೋದರ ಸಹೋದರಿಗೆ ತೊಂದರೆ ಉಂಟಾಗಬಹುದು ಎಂದು ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ.